ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಕೂಡಿ ಬಂದಿದೆ ಟೈಮ್. ಇದೇ ಜನವರಿ 31ರ ಒಳಗಡೆ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗುತ್ತೆ. ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಡೆಡ್ಲೈನ್ ಕೊಟ್ಟಿತ್ತು ಇದಕ್ಕೆ. ಇದೇ ಜನವರಿ 31ರ ಒಳಗಡೆ ಆ ವರದಿಯನ್ನು ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ ಅವರು. ಈ ತಿಂಗಳ ಕೊನೆಗೆ ಸರ್ಕಾರ ನೀಡಿರುವ ಗಡುವು ಮುಗಿಯುತ್ತೆ. ಸರ್ಕಾರ ನೀಡಿರುವ ಕಾಲಾವಕಾಶದಲ್ಲೇ ವರದಿಯನ್ನ ಸಲ್ಲಿಸುತ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ. ವರದಿಯ ಯಾವುದೇ ಮಾಹಿತಿಗಳು ಲೀಕ್ ಆಗಿಲ್ಲ ಅನ್ನುವಂಥ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಮೂಲ ಪ್ರತಿ ಮಿಸ್ ಆಗಿದ್ರು, ಡೇಟಾ ಮಿಸ್ ಆಗಿರಲಿಲ್ಲ. ಹೀಗಾಗಿ ವರದಿಯ ಬಗ್ಗೆ ಯಾವುದೇ ಅನುಮಾನಗಳು ಬೇಡ ಅನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಜನವರಿ 31ರ ಒಳಗಡೆ ಸಲ್ಲಿಕೆ ಮಾಡಬೇಕಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಯಪ್ರಕಾಶ್ ಹೆಗಡೆ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಪ್ರಕಾಶ್ ಮಾತನಾಡಿಸಿದ್ದಾರೆ, ನೋಡೋಣ. ನಮ್ಮ ಜೊತೆ ಇದೀಗ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಅವರಿಂದ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ಸರ್, ಈಗ ಜಾತಿ ಗಣತಿ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಇದ್ದಂತ ಗಡುವು ಅಂದ್ರೆ 2 ತಿಂಗಳು ಎಕ್ಸ್ಟ್ರಾ ಗಡುವನ್ನ ಕೇಳಿದ್ರಿ. ಸೊ ಈ ಗಡುವು ಈ ತಿಂಗಳಿಗೆ ಮುಗೀತಿದೆ. ಮತ್ತೇನಾದ್ರು ಎಕ್ಸ್ಟ್ರಾ ಗಡುವು ತಗೊಳ್ಳೋಂತ ಸಾಧ್ಯತೆ ಇದೆ? ರಿಪೋರ್ಟ್ ಕಂಪ್ಲೀಟ್ ಆಗಿದೆಯಾ ಸರ್? ಅವಧಿ ಮುಗಿಯೋದ್ರೊಳಗೆ ಕೊಡ್ತೇವೆ. ಓಕೆ, ಈಗ ಕಂಪ್ಲೀಟ್ ಆಗಿದೆಯಾ ಸರ್? ಅದಕ್ಕೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್. ಓಕೆ ಸರ್, ಏನಾದ್ರು ಚೇಂಜಸ್ಗಳಂತ ಸರ್? ಯಾಕೆಂದ್ರೆ ನಮ್ಗೆ ಗೊತ್ತಿದೆ ಕೆಲವೊಂದಷ್ಟು ಅಬ್ಜೆಕ್ಷನ್ಸ್ಗಳೆಲ್ಲ ಕೂಡ ಬಂದಿತ್ತು. 2 ತಿಂಗಳು ನೀವು ಎಕ್ಸ್ಟ್ರಾ ಅವಧಿನ ಕೂಡ ತಗೊಂಡ್ರ, ಅದೆಲ್ಲವನ್ನ ಕೂಡ ಆ ಅವಧಿಯಲ್ಲಿ ಕನ್ಸಿಡರ್ ಮಾಡಲಾಗಿದೆಯಾ? 2 ತಿಂಗಳ ಹೆಚ್ಚುವರಿ ಅವಧಿ ಏನಕ್ಕೆ ಯೂಸ್ ಆಯ್ತು ಸರ್? ವರದಿಯಲ್ಲಿ ಏನ್ ಬರ್ದಿದ್ದೇವೆ, ಏನ್ ಮಾಡಿದ್ದೇವೆ ಅಂತ ನಮ್ಗೆ ಹೇಳಿಕ್ ಬರೋದಿಲ್ಲ. ನಾವು ವರದಿಯನ್ನು ಸರ್ಕಾರಕ್ಕೆ ಕೊಡ್ತೇವೆ, ಸರ್ಕಾರ ಅದನ್ನು ತೀರ್ಮಾನ ತಗೊಳ್ತೇವೆ, ವರದಿಯನ್ನು ಕನ್ಸಿಡರ್ ಮಾಡ್ತಾರೆ. ಈಗ ವೀರಶೈವ ಲಿಂಗಾಯತ ಸಮುದಾಯ ಅಂದ್ರೆ ಉಪಪಂಗಡಗಳನ್ನ ಬೇರೆ ರೀತಿಯಲ್ಲಿ ಮಾಡಲಾಗಿದೆ. ಇದರಿಂದ ನಮ್ಮ ಸಂಖ್ಯೆ ಕಡಿಮೆ ಆಗುತ್ತೆ. ಅದನ್ನ ಪರಿಗಣಿಸ್ಬಿಟ್ಟು ಎಲ್ಲವನ್ನೂ ಕೂಡ ಒಂದೇ ಅಡಿಯಲ್ಲಿ ತರಬೇಕು ಅನ್ನೋದು ಮೇನ್ ಡಿಮ್ಯಾಂಡ್ ಇರುವಂತದ್ದು. ನಾ ಅದನ್ನೇ ಹೇಳಿದ್ದು. ಈಗ ವರದಿಯಲ್ಲಿ ಏನಿದೆ, ಡೇಟಾ ಯಾವ ರೀತಿಯಲ್ಲಿ ಬಂದಿದೆ ಅನ್ನೋದನ್ನು ಇನ್ನೂವರೆಗೂ ಯಾರು ನೋಡೇ ಇಲ್ಲ. ಅದರಿಂದ ಚರ್ಚೆನೇ ಅವಶ್ಯಕತೆ. ಒಂದ್ಸಲಿ ನಾವು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟ ಮೇಲೆ ಪಬ್ಲಿಕ್ ಡೊಮೈನಿಗೆ ಬರ್ತದೆ, ಆಗ ಚರ್ಚೆ ಮಾಡ್ತೇವೆ. ಸರ್, ಈ ಒಂದು ಚರ್ಚೆಗಳು ಬರೋದಕ್ಕೆ ಕಾರಣ ಅಂದ್ರೆ ಅಲ್ಲಿರುವಂತ ಒಂದಷ್ಟು ಮಾಹಿತಿಗಳು ಲೀಕ್ ಆಗಿದೆ ಅಂತ ಹಿರಿಯ ರಾಜಕೀಯ ಮುಖಂಡಗಳೇ ಹೇಳಿರುವಂತದ್ದು. ಇದು ಒಂದು ಚರ್ಚೆ ಆಗಿರುವಂತ ಸರ್. ಇದರಿಂದ ಲೀಕ್, ಅದಕ್ಕೆ ತಾವೇ ಸ್ಪಷ್ಟೀಕರಣ ಕೊಡ್ತೀವಿ ಸರ್ ಈ ಒಂದು ಟೈಮಲ್ಲಿ? ನನ್ನ ಪ್ರಕಾರ ಲೀಕ್ ಆಗಿಲ್ಲ ಸರ್. ಈಗ ಈ ತಿಂಗಳು 31 ಕ್ಲಾಸ್ 31 ಕೊಡ್ತೀರಾ ಅಥವಾ ಇನ್ನು ಬೇಗನೆ ಸಲ್ಲಿಕೆ ಆಗುತ್ತಾ? ಸರ್ಕಾರದವ್ರು ಏನಾದ್ರು ಆಲ್ರೆಡಿ ಕೇಳಿದಾರ ಬೇಗ ಕೊಡಿ ಅಂತ ಹೇಳಿ ಸರ್? ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಅವಧಿ ಮುಗಿದ್ರೊಳಗೆ ನಾವು ಖಂಡಿತ ಕೊಡ್ತೇವೆ. ಓಕೆ, ಇನ್ಯಾವುದೇ ರೀತಿಯಾದಂತಹ ಸಮಯಾವಕಾಶ ಬೇಕಿಲ್ಲ? ಅದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಚರ್ಚೆಯನ್ನು ಮಾಡಿ ತೀರ್ಮಾನ ಅಲ್ಲ, ವರದಿ ಕೊಡೋದಕ್ಕೆ ಇನ್ ಟೈಮ್ ನಾನು ಅದನ್ನೇ ಹೇಳ್ತಾ ಇರೋದು, ಅವಧಿ ಮುಗಿಯೋದ್ರೊಳಗೆ ಕೊಡ್ತೇವೆ. ಸೊ ಇದಿಷ್ಟು ಆಯೋಗದ ಅಧ್ಯಕ್ಷರಾದಂತಹ ಹೆಗ್ಡೆ ಸರ್ ಹೇಳ್ತಾ ಇರುವಂತದ್ದು. ಈ ತಿಂಗಳು 31ಕ್ಕೆ ಸಮಯ ಏನಿದೆ, ಅವಧಿ ಮುಗಿಯೋದ್ರೊಳಗಡೆ ಕೊಡ್ತೇವೆ ಅನ್ನುವಂಥದ್ದು. ಜೊತೆಗೆ ಯಾವುದೇ ಒಂದು ಮಾಹಿತಿಗಳು ಈ ಒಂದು ವರದಿನಿದೆ, ಅದರ ಮಾಹಿತಿಗಳು ಯಾವುದೂ ಕೂಡ ಲೀಕ್ ಆಗಿಲ್ಲ ಅನ್ನುವಂತಹ ಸ್ಪಷ್ಟೀಕರಣವನ್ನ ಕೂಡ ನ್ಯೂಸ್ 18 ಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಶಿವಪ್ರಸಾದ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.